ಮಾನ್ಯ ಸಭಾಪತಿಗಳೇ, ಈಗ ಡ್ರಿಂಕಿಂಗ್ ವಾಟರ್ ಬಗ್ಗೆ ಮಾತಾಡೋದಾದ್ರೆ ಈ ರೀತಿ ಇದೆ. ಅದು ಬೋರ್ವೆಲಲ್ಲಿ ಬರ್ತಿರೋ ನೀರು ಏನು ಈ ಕೈಗಾರಿಕೆಗಳಿಂದ ಇನ್ಫ್ಲೂಯೆನ್ಸ್ ಬರ್ತಾ ಇದೆ ಆ ಹೊಸಕೆರೆಗೆ, ಆ ಹೊಸಕೆರೆಯಿಂದ ಇನ್ನರ್ ವಾಟರ್ ಟೇಬಲ್ಗೆ ಹೋಗಿ ಅಲ್ಲಿಂದ ಬೋರ್ವೆಲ್ಲಿಂದ ಈ ರೀತಿಯಾದಂಥ ಸುಮಾರು 2,500 3 ಸಾವಿರ ಜನ ಶ್ರೀರಾಮನಗರ ಆಗ್ಬೋದು, ದೇವಮ್ಮ ಬಡಾವಣೆ ಆಗ್ಬೋದು, ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೆಸಿಡೆಂಟ್ಸ್ ಆಗ್ಬೋದು, ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟಂಥ ಮಧ್ಯಮ ಹಾಗೂ ಕೈಗಾರಿಕಾ ಸಚಿವರಿಗೂ ಕೂಡ ಇಲಾಖೆಗಳಿಗೂ ಕೂಡ ವರದಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ಆದರೆ ಈವರೆಗೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ ಸಂಬಂಧ ಅವರು ಇಂಥ ಗೈಡ್ಲೈನ್ಸ್ ಕೂಡ ಹಾಕೊಟ್ಟಿದ್ದಾರೆ. ಯಾವ್ಯಾವ ಕೈಗಾರಿಕೆಗಳು ಏನೇನು ಕ್ರಮ ತಗೋಬೇಕು, CCTV ಎಲ್ಲ ಅಳವಡಿಸಬೇಕು, ಆ ಎಫ್ಲುಯೆನ್ಸ್ನ ಈ ಕ್ಷಣಕ್ಕೂ ಇವತ್ತಿಗೂ ಕೂಡ ಬಿಡ್ತಾ ಇದ್ದಾರೆ. ನೈಟ್ ಟೈಮ್ಸ್ ಅಂತೂ ಇನ್ನೂ ಜಾಸ್ತಿ ಬಿಡ್ತಾ ಇದ್ದಾರೆ. ಮನೆ ಸಭಾಪತಿಗಳೇ, ಡ್ರಿಂಕಿಂಗ್ ವಾಟರ್ ಪರಿಸ್ಥಿತಿ ಈ ರೀತಿ ಇದೆ. ಈಗ ಡ್ರಿಂಕಿಂಗ್ ವಾಟರ್ ಇಸ್ ಎಸೆನ್ಷಿಯಲ್ ರೈಟ್ ಫಾರ್ ಎವ್ರಿ ಸಿಟಿಸನ್. ಬಟ್ ನೋಡಿ ಈ ರೀತಿ ಇದೆ ಅಂತ ಹೇಳಕ್ ಬಯಸ್ತೀನಿ ಮನೆ ಸಚಿವರೇ. ಅವಕಾಶಕ್ಕೆ ಧನ್ಯವಾದಗಳು ಮನೆ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 88 ಮಾನ್ಯ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಿಗೆ. ಫಾರೆಸ್ಟ್ ಮಿನಿಸ್ಟರ್ ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಉತ್ತರ ಬಂದಿಲ್ಲ ಮಾನ್ಯ ಸಭಾಪತಿಗಳೇ. ಉತ್ತರ ಬಂದಿಲ್ಲ. ಅದು ಏನಾಗಿದೆ ಅಂತ ಟ್ರಾನ್ಸ್ಫರ್ ಆಗಿದೆ ಅಂತ ಕೊಟ್ಟಿದ್ದಿಲ್ಲ. ಉತ್ತರ ಬಂದಿಲ್ಲ. ಪುನಃ ತಗೋತೀನಿ ಉತ್ತರ ತರಿಸಿ. ಅನಿಲ್ ಕುಮಾರ್ ಸಭಾಪತಿಗಳೇ, ಒಂದು ವಿಷಯ ಗಮನಕ್ಕೆ ಈಗಾಗಲೇ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಆಗಲೇ ವರದಿ ಕೂಡ ಕೊಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈ ಸಂಬಂಧಪಟ್ಟಂತ ಕೈಗಾರಿಕೆಗಳಿಗೆ ನೋಟಿಸು ಕೊಟ್ಟಾಗಿದೆ. ಈಗ ಅರಣ್ಯ ಇಲಾಖೆಯವ್ರದ್ದು ಏನ್ ಪಾತ್ರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಕ್ಚುಲಿ ಈಗ ಪೊಲ್ಯೂಷನ್ ಬೋರ್ಡ್ ಸಂಬಂಧಪಟ್ಟಿದಂತೆ ಸರಿ, ಈಗ ನಂಗೆ ಅದೊಂದು ಸ್ಪಷ್ಟನೆ ಗೊತ್ತಾಗ್ತಾ ಇಲ್ಲ. ಸರಿ ಹೇಳಿ ಅವರೇ ಸಚಿವರು. ಸದಸ್ಯರು ಏನೊಂದು ವಿಷಯ ಎತ್ತಿದ್ದಾರೆ, ಅದ್ರ ಬಗ್ಗೆ ಈಗಾಗಲೇ ಪರಿವೀಕ್ಷಣೆ ಆಗಿದೆ. ಹಿಂದೆ ನಮ್ಮ ಅಧಿಕಾರಿಗಳು ಹೋಗಿ ಪರಿವೀಕ್ಷಣೆ ಮಾಡಿದ ನಂತರ ಏನೇನು ನ್ಯೂನತೆಗಳಿದ್ದಾವೆ ಅದೆಲ್ಲವನ್ನು ಆ ಕೈಗಾರಿಕೆಗಳು ಸರಿಪಡಿಸಿದ್ದಾರೆ. ಈಗ ಮತ್ತೆ ಅಲ್ಲಿನ ನೀರಿನ ಮಾದರಿಗಳನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಅಲ್ಲಿ ಪರಿವೀಕ್ಷಣೆಯನ್ನು ಮಾಡಿದ್ದಾರೆ. ಇವತ್ತೇನು ನಮ್ಮ ನಿಯಮ ಇದೆ, ನಿಯಮಾನುಸಾರ ವಿಶ್ಲೇಷಣಾ ವರದಿ ಪ್ರಕಾರ ಬೋರ್ವೆಲ್ ನೀರಿನ ಗುಣಮಟ್ಟವು ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ಸ್ ಅನುಮತಿಸುವ ಮಿತಿಯೊಳಗೆ ಇರುವುದು ಕಂಡು ಬಂದಿದೆ. ಹೀಗಾಗಿ ಎಲ್ಲವೂ ಸರಿಪಡಿಸಲಾಗಿದೆ. ಈಗ ಸದ್ಯಕ್ಕಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಮಾನ್ಯ ಸಭಾಪತಿಗಳೇ, ಈಗ ಡ್ರಿಂಕಿಂಗ್ ವಾಟರ್ ಬಗ್ಗೆ ಮಾತಾಡೋದಾದ್ರೆ ಈ ರೀತಿ ಇದೆ. ಅದು ಬೋರ್ವೆಲಲ್ಲಿ ಬರ್ತಿರೋ ನೀರು ಏನು ಈ ಕೈಗಾರಿಕೆಗಳಿಂದ ಇನ್ಫ್ಲೂಯೆನ್ಸ್ ಬರ್ತಾ ಇದೆ ಆ ಹೊಸಕೆರೆಗೆ, ಆ ಹೊಸಕೆರೆಯಿಂದ ಇನ್ನರ್ ವಾಟರ್ ಟೇಬಲ್ಗೆ ಹೋಗಿ ಅಲ್ಲಿಂದ ಬೋರ್ವೆಲ್ಲಿಂದ ಈ ರೀತಿಯಾದಂಥ ಸುಮಾರು 2,500 3 ಸಾವಿರ ಜನ ಶ್ರೀರಾಮನಗರ ಆಗ್ಬೋದು, ದೇವಮ್ಮ ಬಡಾವಣೆ ಆಗ್ಬೋದು, ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೆಸಿಡೆಂಟ್ಸ್ ಆಗ್ಬೋದು, ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟಂಥ ಮಧ್ಯಮ ಹಾಗೂ ಕೈಗಾರಿಕಾ ಸಚಿವರಿಗೂ ಕೂಡ ಇಲಾಖೆಗಳಿಗೂ ಕೂಡ ವರದಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. ಆದರೆ ಈವರೆಗೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ ಸಂಬಂಧ ಅವರು ಇಂಥ ಗೈಡ್ಲೈನ್ಸ್ ಕೂಡ ಹಾಕೊಟ್ಟಿದ್ದಾರೆ. ಯಾವ್ಯಾವ ಕೈಗಾರಿಕೆಗಳು ಏನೇನು ಕ್ರಮ ತಗೋಬೇಕು, CCTV ಎಲ್ಲ ಅಳವಡಿಸಬೇಕು, ಆ ಎಫ್ಲುಯೆನ್ಸ್ನ ಈ ಕ್ಷಣಕ್ಕೂ ಇವತ್ತಿಗೂ ಕೂಡ ಬಿಡ್ತಾ ಇದ್ದಾರೆ. ನೈಟ್ ಟೈಮ್ಸ್ ಅಂತೂ ಇನ್ನೂ ಜಾಸ್ತಿ ಬಿಡ್ತಾ ಇದ್ದಾರೆ ಮನೆ ಸಭಾಪತಿಗಳೇ. ಡ್ರಿಂಕಿಂಗ್ ವಾಟರ್ ಪರಿಸ್ಥಿತಿ ಈ ರೀತಿ ಇದೆ. ಈಗ ಡ್ರಿಂಕಿಂಗ್ ವಾಟರ್ ಇಸ್ ಎಸೆನ್ಷಿಯಲ್ ರೈಟ್ ಫಾರ್ ಎವ್ರಿ ಸಿಟಿಸನ್. ಬಟ್ ನೋಡಿ ಈ ರೀತಿ ಇದೆ ಅಂತ ಹೇಳಕ್ ಬಯಸ್ತೀನಿ ಮನೆ ಸಚಿವರೇ.